ಮೇಯ್ನು ನಮಗೆ ಮಫಿಸಿಲ್ ಏರಿಯಾಸು ಅಂತಂದರೆ ಝೋನ್ನಲ್ಲಿಗಳಲ್ಲೂ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು. ನೀವು ಆವಾಗಲೇ ಕೇಳ್ತಾ ಇದ್ರಿ, ಬರೀ ಸಿಟಿ ಹುಡುಗರಿಗೆ ಮಾತ್ರ ಫೆಸಿಲಿಟೀಸ್ ಮಾತ್ರ ಅಲ್ಲ, ನಾವು ಆದಷ್ಟು ಎಲ್ಲ ಒಂದು ಝೋನ್ಸ್ ಯಾವ್ದ್ಯಾವ್ದು ಇದೆಯೋ ಎಲ್ಲ ಕಡೆನೂ ಅದೇ ಥರ ಒಂದು ಅಕಾಡೆಮಿ ಸ್ಟ್ರಕ್ಚರ್ ಆಗಿರ್ಬೋದು, ಒಳ್ಳೆ ಕೋಚಸ್ ಆಗಿರ್ಬೋದು, ಇಂಡೋರ್ ಆಗಿರ್ಬೋದು, ಆಮೇಲೆ ಮ್ಯಾಚಸ್ ಆಗಿರ್ಬೋದು, ಎಲ್ಲನೂ ನಮ್ಮ ಸಿಟಿ ಹುಡುಗರಿಗೆ ಯಾವ ಥರ ನಮ್ಮ ಬೆಂಗಳೂರು ಸಿಟಿನವ್ರಿಗೆ ಅವಕಾಶಗಳಿದೆಯೋ ಅದನ್ನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ಝೋನಲ್ಸ್ಗೂ ಹುಡುಗರಿಗೆ ಅದೇ ಒಂದು ಫೆಸಿಲಿಟಿ ಆ್ಯಂಡ್ ಸೌಲಭ್ಯ ಕೊಡೋಣ ಅನ್ನೋದು ಒಂದು ಝೋನಲ್ ಅಕಾಡೆಮಿ ಸ್ಟ್ರಕ್ಚರ್ ಮಾಡಬೇಕು ಅಂತ ಇದ್ದೀವಿ. ಸೊ ಅದರಿಂದ ಮ್ಯಾಚಸ್ಸು ಪ್ಲಸ್ ಡೆವಲಪ್ಮೆಂಟೂ ಆಗಬೇಕು. ಬರೀ ಕ್ರಿಕೆಟರ್ಸ್ಗೆ ಪಿಚ್ ಮಾಡೋದೇ ಅಂತಲ್ಲ, ಈಕೋಸಿಸ್ಟಮು ಕ್ರಿಯೇಟ್ ಮಾಡಬೇಕು. ಕೋಚಸ್ಸೇ ಆಗಿರ್ಬೋದು, ಬೇರೆ ಸಪೋರ್ಟ್ ಈಕೋಸಿಸ್ಟಮಲ್ಲಿ ಯಾರ್ಯಾರು ಬೇಕೋ ಎಲ್ಲರಿಗೂ ಡೆವಲಪ್ ಮಾಡಿ ಅದು ಒಂದು ಸ್ಟ್ರಕ್ಚರು ಸಿಸ್ಟಮು ತೊಗೊಂಬಂದರೆ ಇಲ್ಲಿರೋ ಹುಡುಗರುಗಳಿಗೂ ಗ್ರಾಸ್ ರೂಟಿಂದನೇ ಚೆನ್ನಾಗಿ ಬೆಳೆಸ್ಬೋದು. ಯಾಕಂದರೆ ನಮಗೇನಿಸುತ್ತೆ ಅಂದರೆ ಈ ಥರ ಒಂದು ಝೋನಲ್ಸ್ನಲ್ಲಿ ಹುಡುಗರಿಗೆ ಡಿಸ್ಟ್ರಾಕ್ಷನ್ಸು ಕಮ್ಮಿ, ಸಿಟಿ ಹುಡುಗರಿಗಿಂತ ಅವ್ರಿಗೂ ಇರುತ್ತಿಲ್ಲಿ, ಬಟ್ ಅವ್ರಿಗಿಂತನೂ ಸ್ವಲ್ಪ ಟಫ್ ಇರ್ತಾರೆ, ರಫ್ ಆ್ಯಂಡ್ ಟಫ್ ಇರ್ತಾರೆ, ಪ್ಲಸ್ ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಇರುತ್ತೆ. ಅವ್ರಿಗೆ ಅದೇ ಒಂದು ಸೌಲಭ್ಯ ಕೊಟ್ಟರೆ ತುಂಬ ಚೆನ್ನಾಗಿ ಅದನ್ನು ಅವರು ಉಪಯೋಗ ಮಾಡ್ಕೊತಾರೆ ಅಂತ ನಾವು ನಂಬಿದ್ದೀವಿ. ತುಂಬಾ ದೂರ ಇದ್ದು ಆ ಒಂದು ಟ್ರಾವೆಲ್ ಮಾಡಿ ಆಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ನಾವು ಇಲ್ಲಿ ಲೋಕಲಲ್ಲಿ ಯಾರು ನಡೆಸ್ತಾ ಇದ್ದಾರೋ ಅವ್ರ ಜೊತೆಗೆ ಒಂದು ಲೈಸನ್ನ ಇಲ್ಲಿ ಹುಬ್ಳಿಯಿಂದ ನಾವು ಅವಿನಾಶ್ ವೈದ್ಯ ಅವರು ತುಂಬಾ ಕ್ರಿಕೆಟ್ ಆಡಿದ್ದಾರೆ ಅವರು. ಸೊ ಇಲ್ಲಿಯವರೇನೆ ಅವರು. ಸೊ ಅವರು ನಮ್ಮ ಟೀಮಲ್ಲಿ ಇದ್ದಾರೆ, ಅವರು ಮ್ಯಾನೇಜಿಂಗ್ ಕಮಿಟಿಲಿ ಇದ್ದಾರೆ. ಸೊ ಅವರು ಇಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲ ಕ್ರಿಕೆಟ್ ನೋಡ್ಕೊತಾ ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ಒಂದು ಚರ್ಚೆ ಮಾಡಿ ಯಾವ ಥರ ಅದನ್ನು ನಾವು ನೀವು ಹೇಳಿರೋವಂಥ ಒಂದು ಕಷ್ಟಗಳಿದ್ದರೆ ಅದನ್ನು ನಾವು ಸಾಲ್ವ್ ಮಾಡಬೇಕು. ಆ ಒಂದು ಕಮ್ಯುನಿಕೇಷನ್ ಇರಬೇಕು, ಇಂಟರ್ಯಾಕ್ಷನ್ ಇರಬೇಕು, ಎಲ್ಲರಿಗೂ ಸಮ ನೋಡಬೇಕು. ಎಲ್ಲರಿಗೂ ಕೊಡ್ತಿದ್ದು IAIM ಬಗ್ಗೆ ಹೇಳ್ತಾ ಇದ್ರು. ಅದೇ IAIMದು ನಾವು ಇಲ್ಲಿ IAM ಕ್ಲಬ್ ಇರೋದು 8 ಹುಬ್ಳಿ ಬೆಳಗಾಂ ಸೇರಿ, ಹೌದಲ್ವಾ? ಬಟ್ ಕ್ರಿಕೆಟ್ ಆಡೋಕ್ಕೆ ನಮ್ಗೆ ಜಾಸ್ತಿ ಕ್ಲಬ್ ಬೆಳಬೇಕು. IAನೂ ಇದ್ದಾರೆ. ಸೊ ನೀವು ಹೇಳ್ತಿರೋದು IAಗೆ ಬರೀ IMಗೆ ಟ್ರಾವೆಲ್ ಅಲವೆನ್ಸು ಇದು ಕೊಡ್ತಾ ಇದ್ರೆ IA ಕೊಡ್ತಾ ಇಲ್ಲ ಅಂತ ನಿಮ್ಮ ಇದು. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಖಂಡಿತವಾಗ್ಲೂ. ಎಲ್ಲರೂ ಕ್ರಿಕೆಟ್ ಆಡೋ ಮಕ್ಕಳೇ ಮೊದಲು ಕೊಡ್ತಿದ್ರು, ನಾವಿದ್ದಾಗ ಕೊಡ್ತಾ ಇದ್ರಿ. ಈಗ ತಿರ್ಗಾ ನಾವು 3 ವರ್ಷ ನಿಲ್ಸಿದ್ದಾರೆ. ಅಲ್ಲಲ್ಲ, ಅದೆಲ್ಲಾನು ಮಾಡಬೇಕು ಅಂತಾನೆ ನಾವು ಅಲ್ಲೂ ಮಾತಾಡ್ಕೊಂಡು ಬಂದಿದ್ದೀವಿ. ಇಲ್ಲ ಅದೇ ಸರ್, ಈಗ ಅದನ್ನ IMIA ಹೇಳಿ ಏನಾಗ್ತಾ ಇದೆ ನಾನು ಹೇಳ್ತೀನಿ. ಮುಂಚೆ IA ಕ್ಲಬ್ಗಳು ಕೊಡಬೇಕು ಅಂತ ಹೇಳಿದಾಗ ನಾವು ಶುರು ಮಾಡಿದ್ವಿ. ಯಾಕಂದರೆ ನಮ್ಮ ಪ್ರಕಾರ ಅವರು ಪಾಪ ಕ್ರಿಕೆಟ್ ಆಡೋ ಹುಡುಗರು ಅವರು ಊಟ ಮಾಡಬೇಕು, ಲಂಚ್ ಅಲವೆನ್ಸ್ ಕೊಡಬೇಕು ಅಂತ ನನ್ನ ಉದ್ದೇಶದಿಂದ ಕೊಟ್ಟೆ. ಅದನ್ನು ಯಾವ ಕಾರಣಕ್ಕೆ ನಿಲ್ಲಿಸಿದಾರೆ ನನಗೆ ಗೊತ್ತಿಲ್ಲ. ತಿರ್ಗಾ ನಾವು ಇವಾಗ ಅದ್ರ ಬಗ್ಗೆ ಕಮಿಟಿಯಲ್ಲಿ ಇಟ್ಕೊಂಡು ನಮ್ದೊಂದು ಕ್ರಿಕೆಟ್ ಕಮಿಟಿ ಇಲ್ಲಿಂದ ಮ್ಯಾಚ್ ಇಲ್ಲಿದ್ರು ಇಲ್ಲಿ 3 ಗ್ರೌಂಡ್ ಇದ್ರು, ಇಲ್ಲಿಂದ ಬೆಳಗಾವಿ ಮ್ಯಾಚ್ ಆಗ್ತಾ ಬೆಳಗಾವಿ ಮ್ಯಾಚ್ ಆಗಿ ಇಲ್ಲಿಂದ ನಾವು ಕ್ಲಬ್ ತಗೊಂಡು ಅಲ್ಲಿ ಮ್ಯಾಚ್ ಆಡಬೇಕಂದ್ರೆ ಖಂಡಿತ ಕೊಡಬೇಕು. ಟ್ರಾವೆಲ್ ಅಲವೆನ್ಸ್ ಕೊಡಲೇಬೇಕು. ನಾವು ಮಾಡಿದ್ದು 15 ಗೊತ್ತಲ್ಲ. ಏನೇನು ಕ್ರಿಕೆಟ್ಗೆ ನಾವು ಮಾಡಬೇಕು, ಒಳ್ಳೇದಾಗಬೇಕು ಅಂತಂದರೆ ಏನೇನು ಮಾಡಬೇಕು 100% ಮಾಡಲೇಬೇಕಾ. ಒಬ್ರಿಗೊಂಥರ ನೋಡಿ ಇನ್ನೊಬ್ರಿಗೊಂಥರ ನೋಡೋಂಗಿಲ್ಲ. ಖಂಡಿತ ಮಾಡ್ತೀವಿ.